ಒತ್ತುವರಿ ತೆರವು ಕಾರ್ಯಾಚರಣೆ. ಮುನ್ನೂರು ಪೊಲೀಸರ ಸರ್ಪಗಾವಲಿನಲ್ಲಿ ತೆರವು ಕಾರ್ಯಾರಂಭ. ಹುಳಿಯಾರು ಹೋಬಳಿಯ ಅಂಬಾರಪುರದಲ್ಲಿ ಹೈ ಅಲರ್ಟ್. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಅಂಬಾರಪುರದಲ್ಲಿ ಸರ್ವೆ ನಂಬರ್ 46ರಲ್ಲಿನ ಜಮೀನು ಅರಣ್ಯಕ್ಕೆ ಸೇರಿದ್ದು ರೈತರು ಅದನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಅಧಿಕಾರಿಗಳು ಪೊಲೀಸರ ಸರ್ಪಗಾವಲಿನಲ್ಲಿ ಇಂದು ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇತ್ತ ಗ್ರಾಮಸ್ಥರು ತಾವು ಇಷ್ಟು ವರ್ಷಗಳ ಕಾಲ ಉಳುಮೆ ಮಾಡಿಕೊಂಡ ಜಮೀನು ಏನಾಗ್ತದೆ ಎಂದು ಕಂಗಾಲಾಗಿದ್ದಾರೆ. ಹೌದು, ಇಂದು ಬೆಳ್ಳಂಬೆಳಗ್ಗೆ ಹುಳಿಯಾರಿಗೆ ಆಗಮಿಸಿದ ಅಧಿಕಾರಿಗಳು ಸರ್ವೆ ನಂಬರ್ 46ರಲ್ಲಿ ಟ್ರಂಚಿಂಗ್ ಕಾರ್ಯಕ್ಕೆ ಮುಂದಾದ್ರು. ಸುಮಾರು 16 ಇಟಾಚಿಗಳು ಹಾಗೂ 300 ಜನ ಪೊಲೀಸರ ಸಮ್ಮುಖದಲ್ಲಿ ತೆರವು ಕಾರ್ಯಕ್ಕೆ ಮುಂದಾದ್ರು. ಇದೇ ವೇಳೆ ಅಂಬಾರಪುರ ಗ್ರಾಮದ ಗ್ರಾಮಸ್ಥರಿಗೆ ಟ್ರಂಚಿಂಗ್ ಜಾಗಕ್ಕೆ ಹೋಗದಂತೆ ಗ್ರಾಮದಲ್ಲಿಯೇ ತಡೆದಿರುವ ಘಟನೆ ಕೂಡ ನಡೆಯಿತು. ಈ ತೆರವು ಕಾರ್ಯಾಚರಣೆಯ ವಿಚಾರವಾಗಿ ಗ್ರಾಮಸ್ಥ ಲೋಕೇಶ್ ಮಾತನಾಡಿ, ಅಂಬಾರಪುರದಲ್ಲಿ 46 ಸರ್ವೆ ನಂಬರ್ನಲ್ಲಿ ಅರಣ್ಯ ಇದೆ ಎನ್ನುತ್ತಿದ್ದಾರೆ ಅಧಿಕಾರಿಗಳು. ಇಲ್ಲಿ ಹಲವಾರು ವರ್ಷಗಳಿಂದ ರೈತರು ಜಮೀನಿನಲ್ಲಿ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ. ಈಗ ಏಕಾಏಕಿ ಬಂದು ಇದು ಅರಣ್ಯಕ್ಕೆ ಸೇರಿದ ಜಾಗ ಅಂತ ಅಧಿಕಾರಿಗಳು ಟ್ರಂಚಿಂಗ್ ಮಾಡಲು ಮುಂದಾಗಿದ್ದಾರೆ. ಇತ್ತ ರೈತರೊಬ್ಬರನ್ನ ಟ್ರಂಚಿಂಗ್ ಕಾರ್ಯದ ಜಾಗಕ್ಕೆ ಬಿಡ್ತಿಲ್ಲ. ಅಲ್ಲಿ ಏನಾಗ್ತಿದೆ ಅಂತ ಯಾವೊಬ್ಬ ರೈತನಿಗೂ ತಿಳಿಯುತ್ತಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬೆಳ್ಳಾರ ಇದು ಇವತ್ತು ಅಂಬಾರಪುರ ಇದು ಏನ್ ಸರ್ ಇದು ಪರಿಸ್ಥಿತಿ ಏನು ಸರ್? ಬೆಳ್ಳಾರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಂಬಾರಪುರ ಬೆಳ್ಳಾರ ಎಲ್ಲ ಒಂದು ಮುಜರೆ ಗ್ರಾಮ ಅಂಬಾರಪುರ. ಇಲ್ಲಿ 46 ಸರ್ವೆ ನಂಬರ್ನ ಅರಣ್ಯ ಇದೆ ಅಂತ ಅವರು ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟೋ ರೈತರು ಅನುಭವದಾಗಿದ್ದಾರೆ. ಅನುಭವನ ತೆರವುಗೊಳಿಸಿ ಇವತ್ತು ರೈತರಿಗೆ ಮೋಸ ಮಾಡುವಂತ ಕಾರ್ಯ ನಡೀತಾ ಇದೆ. ಇದು ಏಕಾಏಕಿಯಾಗಿ ಪೊಲೀಸ್ನವರಿಗೆ ನಮ್ಮ ರೈತರನ್ನ ಅಲ್ಲಿ ನಮ್ಮನ್ನ ಬಿಡ್ತಾ ಇಲ್ಲ. ರೈತರನ್ನ ಸಮೇತ ನಮ್ಮನ್ನಲ್ಲಿ ಏನ್ ಆಗ್ತಾ ಇದೆ ಅಂತ ನೋಡೋಕ್ಕೂ ಬಿಡ್ತಾ ಇಲ್ಲ. 3 ರಿಂದ 4 ಚೆಕ್ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಸುತ್ತು ರೌಂಡ್ ಸೆಕ್ಯೂರಿಟಿ ಇಟ್ಟಿದ್ದಾರೆ. ನಾವು ಅಲ್ಲಿ ಏನ್ ಆಗ್ತಾ ಇದೆ ನೋಡೋಣ, ಅದು ಏನು ಕೇಳೋಣ, ಇರೋ ಡಾಕ್ಯುಮೆಂಟ್ಗಳನ್ನಾದ್ರೂ ತೋರ್ಸಕ್ಕೂ ರೈತರನ್ನು ಬಿಡ್ತಾ ಇಲ್ಲ. ಹೋಗ್ಬೇಡ್ರಿ ನೀವು ಅಲ್ಲಿಗೆ, ಹೋಗ್ಬೇಡ್ರಿ ನೀವು ಅಂತ ನಮಗೆ ತಡೆ ಹಿಡಿತಾ ಇದ್ದಾರೆ. ನಿಮ್ದು ಜಮೀನು ಇದೆ ಸರ್ ಅಲ್ಲಿ? ಇಲ್ಲ ಸರ್, ನಮ್ಮ ಜಮೀನಿಲ್ಲ, ನಮ್ಮ ಸ್ನೇಹಿತರದ್ದು ಇದೆ. ನಾವು ಬಂದ್ವಿ ನೋಡೋಣ ಇದೇನಾಗ್ತಾ ಇದೆ ಅಂತ. ನಮ್ಮ ಅಕ್ಕಪಕ್ಕದ ಮುಜರೆ ಗ್ರಾಮ ಆಗಿರೋದ್ರಿಂದ ನಾವು ಸಮೇತ ನೋಡೋಣ ಏನಾಗ್ತಾ ಇದೆ. ಯಾಕಂದ್ರೆ ನಮ್ಮ ರೈತರು ಮೋಸ ಆದ್ರೇನೋ, ನನಗಾದ್ರೇನೋ, ನಮ್ಮ ಅಕ್ಕಪಕ್ಕದ ರೈತರು ಮೋಸ ಆದ್ರೇನೆಲ್ಲ ಒಂದೇ ತಾನೆ. ಹಂಗಾಗಿ ನಾವು ಇಲ್ಲಿ ಬಂದ್ವಿ, ನಮ್ಮನ್ನು ಸಮೇತ ಬಿಡ್ತಾ ಇಲ್ಲ ಸರ್. ಹೋಗಿ ನೋಡ್ಕೊಂಬರ್ತೀವಿ. ಸುಮಾರು ಎಷ್ಟು ಜನ ಪೊಲೀಸ್ ಇರ್ಬೋದು ಇಲ್ಲಿ ಸರ್? 150 ಇದೆ ಸರ್. 300. ಮತ್ತೊಬ್ಬ ಗ್ರಾಮಸ್ಥ ದಯಾನಂದ್ ಮಾತನಾಡಿ, ಸರ್ ಇಲ್ಲಿ ಸುಮಾರು 16 ಇಟಾಚಿಗಳು ಟ್ರಂಚಿಂಗ್ ಕೆಲಸ ಮಾಡ್ತಿವೆ. 300 ರಿಂದ 350 ಜನ ಪೊಲೀಸರು ಬಂದಿದ್ದಾರೆ. ನಮ್ಮನ್ನು ಆ ಸರ್ವೆ ಮಾಡುತ್ತಿರುವ ಜಾಗಕ್ಕೆ ಬಿಡ್ತಿಲ್ಲ. ಅಧಿಕಾರಿಗಳು ಮತ್ತು ಪೊಲೀಸರು ಗ್ರಾಮಸ್ಥರಿಗೆ ಏನನ್ನೂ ತಿಳಿಸದೆ ತೆರವಿಗೆ ಮುಂದಾಗಿದ್ದು ರೈತರಿಗೆ ಮೋಸವೆಸಗುತ್ತಿದ್ದಾರೆ ಎಂದರು. ಯಾವ ಊರು ಸರ್ ತಮ್ಮದು? ಅಂಬಾರಪುರ. ನಿಮ್ಮದು ಜಮೀನು ಇದೆ ಸರ್ ಅಲ್ಲಿ? ಎಷ್ಟು ಎಕರೆ ಇದೆ ಸರ್ ತಮ್ಮದು? 2 ಎಕರೆ. ಏನು ನಿಮ್ದೇನೋ ಅಕ್ವೈರ್ ಆಗಿದೆ ಅಂತಾರೆ, ಏನಂತಾರೆ ಅದು? ನಮ್ದೇನು ಅಕ್ವೈರ್ ಆಗಿಲ್ಲ. ನಮ್ಮ ಫ್ರೆಂಡ್ಗಳವೆಲ್ಲ ಅಕ್ವೈರ್ ಆಗಿದೆ. ಎಷ್ಟು ಎಕರೆ ಅಕ್ವೈರ್ ಆಗಿರ್ಬೋದು ಸರ್ ಇಲ್ಲಿ? ಅಂದ್ರೆ ಅರಣ್ಯಾಗ ಹೋಗ್ಬೋದು ಸಾಮಾನ್ಯ? ಅರಣ್ಯಕ್ಕೆ ಒಂದು 350 ಎಕರೆ ಆವ್ರೇಜ್ ಹೋಗ್ತದೆ. ಈಗ ಹೋಗಿದ್ರೆ ನೀವು ಆ ಸ್ಪಾಟ್ಗೆ? ಬಿಡ್ತಾ ಇಲ್ಲ. ಏನು ಅಲ್ಲಿ ವಾಸ್ತವ ಏನು ನಡೀತಾ ಇದೆ ಸರ್ ಅಲ್ಲಿ? ವಾಸ್ತವ ಏನಿಲ್ಲ. ಒಂದು 350 ಜನ ಪೊಲೀಸ್ನವ್ರನ್ನ ಹಾಕೊಂಡಿದ್ದಾರೆ. ಸ್ಥಳೀಯ ರೈತರು, ಡಾಕ್ಯುಮೆಂಟ್ಸ್ ಇರೋಂಥ ರೈತರನ್ನು ಸಮೇತ ಒಳಗಡೆ ಬಿಡ್ತಾ ಇಲ್ಲ. ಸಾರ್ವಜನಿಕರನ್ನು ಬಿಡ್ತಾ ಇಲ್ಲ. ಟಿವಿ ನ್ಯೂಸ್ನವ್ರನ್ನು ಬಿಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಜನಗಳನ್ನೆಲ್ಲ ಊರ ಎಂಟ್ರೆನ್ಸ್ ಅಲ್ಲಿ ಅಡ್ಡ ಹಾಕೊಂಡು ಕೂತಿದ್ದಾರೆ. ಕೆಲಸ ನಡೀತಾ ಇತ್ತು. ಪಬ್ಲಿಕ್ ಇಲ್ದಂಗೆ ಇವ್ರಿಗೆ ಮನ್ಸೈತೆ ಕೆಲಸ ಮಾಡಿ. ಇವ್ರಿಗೆ ಹೆಂಗ್ ಮನ್ಸಿಗೆ ಬಂದೈತೆ, ಇವ್ರಿಗೆ ಎಷ್ಟು ಇಟಾಚಿ ಬೇಕು ಅಷ್ಟು ಇಟಾಚಿ ಹಾಕಿಸ್ಕೊಂಡವ್ರೆ. ಇವ್ರಿಗೆ ಎಷ್ಟು ಜನ ಪೊಲೀಸ್ನವ್ರು ಬೇಕು ಅಷ್ಟು ಜನ ಪೊಲೀಸ್ನವ್ರು ಹಾಕೊಂಡವ್ರೆ. ಇವ್ರಿಗೆ ಬೇಕಾದ ಬಂದೋಬಸ್ತು ಇವ್ರು ಮಾಡ್ಕೊಂಡಿದ್ದಾರೆ. ಸಾರ್ವಜನಿಕರಿಗೆ ದನಕರ ಕುರಿ ಮೇಯಕ್ಕೂ ಎಲ್ಲೂ ಜಾಗ ಬಿಡೋದಂಗೆ ಸ್ಥಳೀಕರಿಗೆ ಡಾಕ್ಯುಮೆಂಟ್ಸ್ ಇದಾವೆ ಆಲ್ರೆಡಿ. ಆ ಡಾಕ್ಯುಮೆಂಟ್ಸ್ ಇರೋ ರೈತರದೇ ಇವತ್ತು ಹೊಡಿತಾರ ಟ್ರಂಚ್. ಅವ್ರನ್ನೂ ಸಮೇತ ಸ್ಪಾಟಿಗೆ ಬಿಟ್ಕೊಂಡಂಗೆ ಹೊಡಿತಾವ್ರೆ. ಅಂದ್ರೆ ಇದು ಯಾವ ನೆಕ್ಕೋಚಾರ ನ್ಯಾಯ? ಅಂದ್ರೆ ಈಗ ರೈತರು ತಮ್ಮ ಜಮೀನು ನಂದು ಅಂತ ಹೇಳೋದಕ್ಕೂ ಅಲ್ಲಿ ಬಿಟ್ಕೊಂತ ರೈತರು ನಮ್ದೇ ಜಮೀನು, ಅವ್ರು ಹಾಕ್ಸಿರೋ ಬೋರ್, ಅವ್ರು ಹಾಕ್ಸಿರೋ ಅಡಿಕೆ ಗಿಡನೇ ದೊಕ್ಕೊಂಡು ಹೋಗ್ತಾ ಇದ್ರು. ಇವತ್ತು ನೋಡಕ್ ಬಿಡ್ತಾರೆ. ಇದು ಇಟಾಚಿ ಎಷ್ಟು ಇರ್ಬೋದು ಸರ್ ಅಲ್ಲಿ? ಇಟಾಚಿ ಮಿನಿಮಮ್ ಒಂದು 15 ಇದಾವೆ ಅಂತ ಮಾಹಿತಿ ಬರ್ತೈತೆ. ಒಳಗಡೆ ಬಿಟ್ಟಿಲ್ಲ ನಮ್ಮನ್ನು ನೋಡಿ. ಒಳಗಡೆ ಅವರೇಜ್ ಒಂದು 15 ರಿಂದ 20 ಇದಾವೆ ಅಂತ ಮಾಹಿತಿ. ಸಂಜೆ ಒಂದು 6-7 ಹೋಗಿ ನೈಟು ನಿನ್ನೆ ಸಂಜೆ ಒಂದು 6 ರಿಂದ ಮೊನ್ನೆ ಒಂದು 6 ಬಂದು ಬಿಡ್ತಾ ಇಲ್ಲ. MLA ಫೋನ್ ಮಾಡಿದ್ರೆ ಮಾಡ್ತೀವಿ ಅಂತಾರೆ. ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. MLA ಅವರು ರೆಸ್ಪಾನ್ಸ್ ಮಾಡ್ತಾರೆ.
ಏನಂತಾರೆ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳೇ ರೆಸ್ಪಾನ್ಸ್ ಮಾಡ್ತಾ ಇರ್ಬಿಟ್ರೆ ರೈತರಿಗೆ ಯಾರು ಸ್ಪಂದಿಸ್ತಾರೆ. ಇತ್ತ ಅಧಿಕಾರಿಗಳು ನಡೆಸುತ್ತಿರುವ ತೆರವು ಕಾರ್ಯಾಚರಣೆ ಸ್ಥಳಕ್ಕೆ ರೈತರನ್ನ ಬಿಡದಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಒಂದು ವೇಳೆ ಅರಣ್ಯ ಒತ್ತುವರಿಯಾಗಿದ್ರೆ ರೈತರ ಸಮ್ಮುಖದಲ್ಲಿ ದಾಖಲೆಗಳನ್ನ ಚೆಕ್ ಮಾಡಿ ಆನಂತರ ತೆರವು ಕಾರ್ಯಕ್ಕೆ ಮುಂದಾಗಬೇಕಿತ್ತು. ಆದ್ರೆ ಇದ್ಯಾವುದನ್ನ ಮಾಡದೆ ಏಕಾಏಕಿ ಟ್ರಂಚಿಂಗ್ ಮಾಡುತ್ತಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತೊಂದೆಡೆ ಹಲವು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿದ್ದ ರೈತರು ಅಧಿಕಾರಿಗಳ ಒತ್ತುವರಿ ಕಾರ್ಯಾಚರಣೆಯಿಂದ ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಈ ಅರಣ್ಯ ಒತ್ತುವರಿ ಕಾರ್ಯಾಚರಣೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವು ಪಡೆದುಕೊಳ್ತದೆ ಎಂದು ಕಾದು ನೋಡಬೇಕಿದೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.